ವಿಸ್ಮಯಕಾರಿ ತಾಣವಾದ ಈ ಭೂಮಿಯ ಮೇಲೆ ಊಹೆಗೂ ನಿಲುಕದ ರಹಸ್ಯಕಾರಿ ಸಂಗತಿಗಳು, ಊಹೆಗೂ ನಿಲುಕದ ವಿಚಿತ್ರ ಸಂಗತಿಗಳು ಅಡಕವಾಗಿವೆ. ಅಂತಹ ಸಂಗತಿಗಳು ಆಧುನಿಕ ಲೋಕವನ್ನ ಬೆಚ್ಚಿ ಬೀಳಿಸುತ್ತವೆ. ಅಂತಹ ಸಂಗತಿಗಳು ಹೀಗೂ ಉಂಟೆ ಎಂಬ ಪ್ರಶ್ನೆಯನ್ನ ಮೂಡಿಸುತ್ತವೆ. ಇದೀಗ ಅಂತಹ ಪ್ರಶ್ನೆಗಳನ್ನ ಮೂಡಿಸ್ತಾ ಇರೋ ಮಾಂತ್ರಿಕ ಜಗತ್ತಿನ ಚಕಿತಕಾರಿ ಸಂಗತಿಗಳೇ, ನೈಜ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಮಾಂತ್ರಿಕ ಜಗತ್ತಿನ ರಹಸ್ಯಕಾರಿ ಸಂಗತಿಗಳಾದ್ರೂ ಏನು? ಅಂತಹ ಮಾಂತ್ರಿಕ ಜಗತ್ತಿನಲ್ಲಿನ ನಿಗೂಢತೆಯಾದ್ರೂ ಏನು? ಈ ಜಗತ್ತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ನಾನಾ ಜಗತ್ತುಗಳು ಇರುವುದು ಗಮನಕ್ಕೆ ಬರುತ್ತೆ. ಹಾಗೆ ಗಮನಕ್ಕೆ ಬರೋ ಜಗತ್ತುಗಳಲ್ಲಿ ಮನುಕುಲವನ್ನ ಭಯಭೀತಿಗೊಳಿಸೋ ಒಂದು ಜಗತ್ತಿದೆ. ಆ ಜಗತ್ತೇ ಮಾಂತ್ರಿಕ ಜಗತ್ತು. ಮಾಂತ್ರಿಕ ಜಗತ್ತಿನ ಒಂದೊಂದು ಸಂಗತಿಯೋ ಒಂದೊಂದು ಕಥೆಯೋ ಕೇಳಲು ಕುತೂಹಲಕಾರಿಯಾಗಿರುತ್ತೆ, ಭಯಭೀತಿಗೊಳ್ಳುವಂತಿರುತ್ತೆ. ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಆ ಊರಲ್ಲಿ ಒಬ್ಬ ಮಾಂತ್ರಿಕನಿದ್ದನಂತೆ. ಆತನೆಂದರೆ ಊರಿಗೆ ಊರೇ ನಡುಗುತ್ತಂತೆ. ಆತನ ಮನೆಯ ಮುಂದೆ ತಲೆ ತಗ್ಗಿಸಿ ಹೋಗದೆ ಇದ್ದರೆ ಕಲ್ಲುಗಳು ಬೀಳುತ್ತವಂತೆ. ಹೇಳಿಲ್ಲ, ಊರ್ನವರೆಲ್ಲ ಒಂದಾದ ತಕ್ಷಣ ಉಗ್ರಯ ಹೆದರಿ ಓಡಿ ಹೋದ. ಅವನು ನೋಡಿ ಮಂತ್ರ ಎಲ್ಲ ಕರಗಿ ನೀರಾಗೋಯ್ತು ಅಂತ ಕಾಣತ್ತೆ. ಮಂದ ಶುರು ಮಾಡು. ಆ ಮಾಂತ್ರಿಕನ ಮುಂದೆ ಯಾವುದೇ ವಾಹನಗಳನ್ನ ಚಲಾಯಿಸಿಕೊಂಡು ಹೋಗಬಾರದು. ವಾಹನಗಳಿಂದ ಕೆಳಗಿಳಿದು ನಡೆಯಬೇಕು. ಹಾಗೆ ಮಾಡದಿದ್ರೆ ವಿಚಿತ್ರಗಳು ಸೃಷ್ಟಿಯಾಗಿ ಬಿಡುತ್ತವಂತೆ. ಊರು ಸಾವುಕಾರ ನಾಗಪ್ಪ ಇನ್ ಮಕ್ಕಳು ಈ ಮಾಟ್ಕಾರನ ಕಾಲೇಜ್ ಬೀಳದ ಹೇಳಿದ್ದಿ. ಹೇಳ್ ಕಳ್ಸಿದ್ರೆ ನಾನೇ ನಿಮ್ ಹೊಸಲ್ ತಾವಕ್ಕೆ ಉಳ್ಳಿ ಸೇವೆ ಮಾಡ್ಕೊಂಬತ್ತಿದ್ನಲ್ಲ. ಏಟಿಗೆ ಎದುರೇಟು ಚಿತ್ರದಲ್ಲಿ ರೂಪಿಸಿರುವ ಮಾಂತ್ರಿಕರ ಈ ಪಾತ್ರದಂತೆ ಈಗಲೂ ಅಂತಹ ಮಾಂತ್ರಿಕರು ಇದ್ದಾರಾ ಎಂಬ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರ ಸಿಗದಿದ್ದರೂ ಸಹ ಕೆಲವೊಂದು ಮನೆಗಳ ಮೇಲೆ ಪದೇ ಪದೇ ವಿಚಿತ್ರ ರೀತಿಯಲ್ಲಿ ಬೀಳುವ ಕಲ್ಲುಗಳಿಂದ ಅಂತಹ ಮಾಂತ್ರಿಕರು ಇಂದಿಗೂ ಇದ್ದಾರೆಂಬ ಮಾತು ಕೆಲವರದ್ದು. ಹಾವೇರಿ ಜಿಲ್ಲೆಯ ಈ ಮಹಿಳೆಯು ತನ್ನ ಗಂಡನ ಮನೆಗೆ ಹೋಗಲು ಆಗದಂತಹ ಪರಿಸ್ಥಿತಿ ಎದುರಾಗಿತ್ತು. ಅದಕ್ಕೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ, ಈಕೆ ಗಂಡನ ಮನೆಗೆ ಹೋದರೆ ಸಾಕು, ಇದ್ದಕ್ಕಿದ್ದಂತೆ ಕಲ್ಲುಗಳು ಆಕೆಯ ಮೇಲೆ ಬೀಳುವುದು. ಕೆಲವು ವರ್ಷಗಳ ಹಿಂದೆ ನಾವು ಈ ಮಹಿಳೆಗೆ ಎದುರಾಗುತ್ತಿದ್ದ ವಿಚಿತ್ರವನ್ನ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ತೋರಿಸಿದ್ದೆವು. ನಾವು ಇವರನ್ನ ಇವರ ತವರು ಮನೆಯಿಂದ ಗಂಡನ ಮನೆಗೆ ಕರೆದುಕೊಂಡು ಹೋದೆವು. ನಮ್ಮ ಒತ್ತಾಯದ ಮೇರೆಗೆ ಭಯದೊಂದಿಗೆ ಪತಿಯ ಮನೆಗೆ ಬಂದ ಕೂಡಲೇ
ಕಲ್ಲು ಅಪ್ಪಳಿಸಿಬಿಟ್ಟಿತು. ಕಲ್ಲುಗಳು ಎಲ್ಲಿಂದ ಬರುತ್ತವೆಯೋ ಗೊತ್ತಿಲ್ಲ. ಆದರೆ ಏಕೆಯನ್ನು ಅಪ್ಪಳಿಸಿ ಕೆಳಗೆ ಬಿದ್ದ ನಂತರವಷ್ಟೇ ಕಲ್ಲು ಕಾಣಿಸುತ್ತೆ. ಆಗ ನಾವು ಕಲ್ಲನ್ನು ಮುಟ್ಟಿದಾಗ ಕಲ್ಲು ಬಹಳಷ್ಟು ಬಿಸಿಯಿಂದ ಸುಡುತ್ತಿತ್ತು. ಈಕೆಯ ಮೇಲೆ ಬೀಳುತ್ತಿದ್ದ ಕಲ್ಲುಗಳನ್ನ ಯಾರಾದರೂ ಆಚೆಯಿಂದ ಎಸೆಯುತ್ತಿದ್ದಾರ ಎಂಬ ಅನುಮಾನದೊಂದಿಗೆ ನಾವು ಮನೆಯ ಸುತ್ತಲೂ ಹಲವಾರು ಜನರನ್ನ ನಿಲ್ಲಿಸಿದ್ದೆವು. ಮನೆಯ ಒಳಗೂ ಕಾವಲು ಕಾದೆವು. ಆದರೂ ಸಹ ಮನೆಯೊಳಗೆ ಈಕೆಯ ಮೇಲೆ ಕಲ್ಲು ಬಿದ್ದೇ ಬಿತ್ತು. ಇಂತಹ ವಿಚಿತ್ರ ಹೇಗೆ ನಡೆಯುತ್ತೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಮನೆಯ ಜನರಿಂದ ಬಂದಂತಹ ಉತ್ತರ ಮಾಂತ್ರಿಕರ ಪ್ರಯೋಗ ಎಂಬುದು. ದೂರದಲ್ಲಿ ಕುಳಿತು ಅಂತಹ ಮಾಂತ್ರಿಕರು ಪ್ರಯೋಗ ನಡೆಸುತ್ತಿದ್ದಾರೆಂಬುದು. ಒಂದು ಘನ ವಸ್ತುವನ್ನ ಮಾಂತ್ರಿಕ ಶಕ್ತಿಯಿಂದ ಚಲಿಸುವಂತೆ ಮಾಡಬಹುದಾ? ಅದು ಸಾಧ್ಯವಾ? ಅಂತಹ ವಿದ್ಯೆಗಳು ಇವೆಯಾ? ಅಂತಹ ವಿದ್ಯೆಯಿಂದ ಶಕ್ತಿಯನ್ನ ಸಂಪಾದಿಸಿಕೊಂಡಂತಹ ಮಾಂತ್ರಿಕರು ಇಂದಿಗೂ ಇದ್ದಾರಾ ಎಂಬ ಪ್ರಶ್ನೆಗಳನ್ನು ಹಿಡಿದು ಅಗೋಚರ ವಿದ್ಯೆಗಳಿಗೆ, ಮೋಡಿ ವಿದ್ಯೆಗಳಿಗೆ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿರೋ ಕರ್ನಾಟಕದ ಕೊಳ್ಳೆಗಾಲದ ಕಡೆಗೆ ನಮ್ಮ ಪಯಣ ಸಾಗಿತು. ಕೊಳ್ಳೆಗಾಲದ ಮಾಂತ್ರಿಕ ಜಗತ್ತಿನ ರಹಸ್ಯಕಾರಿ ಸಂಗತಿಗಳಾದ್ರೂ ಏನು? ಕೊಳ್ಳೆಗಾಲವೆಂದ್ರೆ ಜನರು ಹೆದರೋದಾದ್ರೂ ಏಕೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಮೋಡಿ ವಿದ್ಯೆಗಳಿಗೆ, ಅಗೋಚರ ವಿದ್ಯೆಗಳಿಗೆ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿರೋ ಕೊಳ್ಳೆಗಾಲದಲ್ಲಿ ನಾವು ಹೆಜ್ಜೆಗಳನ್ನು ಹಾಕಿದೆವು. ಅಸಲಿಗೆ ಅಂತಹ ಅಗೋಚರ ವಿದ್ಯೆಗಳಿಂದ ಕುಳಿತಲ್ಲೇ ಕುಳಿತು ಘನ ವಸ್ತುಗಳನ್ನ ಚಲಿಸುವಂತೆ ಮಾಡಬಹುದಾ? ತೇಲುವಂತೆ ಮಾಡಬಹುದಾ? ಈ ರಂಗವನ್ನು ಭೇದಿಸುವುದಕ್ಕೆ ಅವರಿಂದ ಸಾಧ್ಯವಾಗದೆ ಹೋದರೆ ಅವರು ತಮ್ಮ ಮೋಡಿ ವಿದ್ಯೆಯನ್ನೇ ಮರೆತು ಈಗಿಂದೀಗಲೇ ಈ ಊರನ್ನೇ ಬಿಟ್ಟು ಹೊರಟು ಹೋಗಬೇಕು. ಮಹಾಮಂತ್ರವಾದಿ ಉಗ್ರಯ್ಯ ಬರೀ ಮಾತೋನಲ್ಲ ಆಯ್ದ. ನೋಡ್ತಾ ಇರು ನಿನ್ನ ಗತಿ ಏನಾಯ್ತೈತೆ ಅಂತ. ರಂಗನ ನಾನು ಪ್ರವೇಶ ಮಾಡಬೇಕಾಗಿಲ್ಲ, ನನ್ನ ಶಿಷ್ಯರೇ ಸಾಕು. ಅಸಲಿಗೆ ಅಂತಹ ವಿದ್ಯೆಗಳಿಂದ ಖ್ಯಾತಿಯನ್ನು ಪಡೆದಿರುವ ಕೊಳ್ಳೆಗಾಲದಲ್ಲಿ ಅಂತಹ ವಿದ್ಯೆಗಳನ್ನ ಬಲ್ಲಂತವರು, ಅಂತಹ ವಿದ್ಯೆಗಳಿಂದ ಶಕ್ತಿಯನ್ನ ಪಡೆದಂತವರು ಇಂದಿಗೂ ಇದ್ದಾರಾ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬರುವಂತಹ ಉತ್ತರ. ಇವತ್ತು ಕೂಡ ಆ ರೀತಿ ಸಾಧಕರಿದ್ದಾರೆ, ಬೆರಳೆಣಿಕೆಯಷ್ಟೇ ಸಾಧಕರಷ್ಟೇ. ಅಂತಹ ವಿದ್ಯೆಗಳನ್ನ ಬಲ್ಲಂತಹ ಜನರಿಂದ ಮನುಕುಲಕ್ಕೆ ಕೇಡಾಗುತ್ತಿದೆಯಾ ಅಥವಾ ಒಳಿತಾಗುತ್ತಿದೆಯಾ? ಅಸಲಿಗೆ ಕೊಳ್ಳೆಗಾಲವೆಂದರೆ ಅನ್ಯ ಊರಿನ ಜನರು ಹೆದರುವಂತಹ ಸ್ಥಿತಿ ಯಾವ ಕಾರಣಕ್ಕಾಗಿ ಉದ್ಭವಿಸಿದೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬರುವಂತಹ ಉತ್ತರ, ಕೆಲವರಿಂದ ಅಂತಹ ಅಪಕೀರ್ತಿ ನಮ್ಮ ಊರಿಗೆ ಬಂದಿದೆ. ಆದರೆ ಅಂತಹ ವಿದ್ಯೆಗಳಿಂದ ಒಳಿತು ಕೂಡ ಆದಂತಹ ಬಹಳಷ್ಟು ನಿದರ್ಶನಗಳು
ಇಲ್ಲಿವೆ ಎಂಬ ಮಾತು ಕೆಲವರದ್ದು. ನಾನು ಸಿದ್ಧಗಂಗಾ ಮಠದಲ್ಲಿ ಓದ್ತಿದ್ದಾಗ ನನ್ನನ್ನು ಅಲ್ಲಿ ನಮ್ಮ ಈ ಕಡೆಯ ಹುಡುಗರನ್ನೆಲ್ಲ ಅವ್ರು ಅಂತಿದ್ರು, ತುಮಕೂರು ಕಡೆಯವರು, ಅಯ್ಯಪ್ಪ ನಿಮ್ಮ ಸವಾಸವೇ ಬೇಡ ಅಂತ. ನಮ್ಮ ಹತ್ರಕ್ಕೆ ಸೇರೋಕ್ಕೆ ಹಿಂದೂ ಮುಂದೆ ನೋಡೋರು. ಕೊಳ್ಳೇಗಾಲದವರು ಅಂದರೆ ಇವರು ಮಾಟ ಮಂತ್ರದವರು ಅಂತ. ಆದರೆ ಅದು ಒಂದು ರೀತಿ ತಪ್ಪು ಅನ್ನುತ್ತೆ. ಮಾಟ ಮಂತ್ರದವರೆಲ್ಲ ತಪ್ಪು ಮಾಡ್ತಿರ್ಲಿಲ್ಲ. ಇಲ್ಲಿ ಹೆಸರುವಾಸಿ ಏನು ತೊಂದರೆ ಬರ್ತಿತ್ತು, ತೊಂದರೆ ಬಂದಂಥವ್ರು ಈ ಕ್ಷೇತ್ರಕ್ಕೆ ಬರ್ತಿದ್ರು, ಈ ಪ್ರದೇಶಕ್ಕೆ ಬರ್ತಿದ್ರು. ಬಂದು ತಮಗೆ ಏನು ತೊಂದರೆ ಇದೆ ಅದನ್ನು ನೀಗಿಸ್ಕೊಳ್ಳೋಕೆ ಹೋಗ್ತಿದ್ರು. ಯಾವುದೋ ಒಂದು ಕೇಸ್ 2 ಕೇಸ್ ಮಧ್ಯದಲ್ಲಿ ತೊಂದರೆ ಕೊಟ್ಟಿರ್ಬೋದೇ ವಿನಃ ಇಲ್ಲಿನ ಜನರು ಜನಸೇವೆಯನ್ನು ಮಾಡಿದ್ದಾರೆ ಅಂತ. ಕಾಡು ಮೃಗಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು, ವಿರೋಧಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಂತಹ ವಿದ್ಯೆಗಳು ಹುಟ್ಟಿಕೊಂಡವಂತೆ. ತಮ್ಮದೇ ಮಂತ್ರದಿಂದ ಬೂದಿ ಬಿಟ್ಬಿಟ್ರು ಅಥವಾ ಎಲೆ ಸೊಪ್ಪಿನ ರಸವನ್ನು ಬಿಟ್ಟರೆ ಆ ಪ್ರದೇಶಕ್ಕೆ ಪ್ರಾಣಿಗಳು ಬರ್ತಿರಲಿಲ್ಲ. ತಮ್ಮ ಉಳಿವಿಗೋಸ್ಕರ ನಾ ತಿಳ್ಕೊಂಡಿರೋದು, ತಮ್ಮ ಉಳಿವಿಗೋಸ್ಕರ ಅವರು ವಿಧಿ ಇಲ್ಲದೆ ಕಲಿಬೇಕಾಯಿತು. ಆ ಕಲಿತು ಅದನ್ನು ಪ್ರಯೋಗನೂ ಮಾಡಿದ್ದಾರೆ. ರಕ್ಷಣೆಗಾಗಿ ಹುಟ್ಟಿಕೊಂಡಂತಹ ಅಗೋಚರ ವಿದ್ಯೆಗಳು ಕೆಲಸ ಮಾಡುತ್ತವ ಎಂಬ ನಮ್ಮ ಪ್ರಶ್ನೆಗಳಿಗೆ ವೇದಗಳನ್ನು ಬಲ್ಲಂತಹ ಸಂಸ್ಕೃತ ಪ್ರಾಧ್ಯಾಪಕರಾದ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರಿಂದ ಬಂದಂತಹ ಉತ್ತರ ಹೌದೆಂಬುದು. ಅಂತಹ ಅಗೋಚರ ವಿದ್ಯೆಗಳು ವೇದಗಳಿಂದ ಬಂದಂತಹ ವಿದ್ಯೆಗಳಾಗಿವೆ ಎಂಬುದು. ಅಥರ್ವಣ ವೇದದಲ್ಲಿ 2 ಪ್ರಯೋಗ ಇದೆ. ಒಂದು ದೇವತಾರಾಧನೆ, ಇನ್ನೊಂದು ಭೂತಾರಾಧನೆ ಅಂತ. ದೇವತಾರಾಧನೆ ದೇವರ ಒಂದು ಹೇಗೆ ನಾವು ಆಚರಣೆ ಮಾಡ್ಬೋದು ಅಂತ ಋಗ್ವೇದ ಆಗಲಿ, ಯಜುರ್ವೇದ ಆಗಲಿ, ಸಾಮವೇದ ಆಗಲಿ, ಅಥರ್ವಣ ವೇದ ಆಗಲಿ, ಈ 4 ವೇದದಲ್ಲಿ ಪ್ರತ್ಯೇಕವಾದ ಒಂದು ವಿಷಯನೇ ಇದೆ. ಭೂತಾರಾಧನೆಯಲ್ಲಿ ಸಪ್ರೇಟ್ ಇದೆ. ಅಂದರೆ ಅದು ಶಕ್ತಿನ ಒಂದು ಆವಾಹನೆ ಮಾಡಿ ಮಾಡುವಂತಹ ವಿದ್ಯೆ ಮೋಡಿ. ದೇವತಾರಾಧನೆಯಿಂದಲೂ ಅಂತಹ ಅಗೋಚರ ಶಕ್ತಿಯನ್ನ ಸಂಪಾದಿಸಿಕೊಳ್ಳಬಹುದು. ಭೂತಾರಾಧನೆಯಿಂದಲೂ ಅಂತಹ ಶಕ್ತಿಯನ್ನ ಸಂಪಾದಿಸಿಕೊಳ್ಳಬಹುದು. ಹಾಗೆ ಸಂಪಾದಿಸಿಕೊಂಡಂತಹ ಶಕ್ತಿಯಿಂದ ಊಹೆಗೂ ಮೀರಿ ತನ್ನ ಎದುರಾಗಿಸಬಹುದೆಂಬ ಮಾತು ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರದ್ದು. ಅಕಸ್ಮಾತ್ ಅವರಿಂದ ತೊಂದರೆ ಆಗುತ್ತೆ ಅಂತಂದ್ರೆ ಅದನ್ನ ಶಕ್ತಿಯಿಂದ, ಮಂತ್ರಶಕ್ತಿಯಿಂದನೇ ಅವರು ಓಡಿಸಬಲ್ಲರು. ಅಂತಹ ವಿದ್ಯೆಗಳಿಂದ ಚಕಿತಗಳನ್ನು ಎದುರಾಗಿಸಬಹುದಾ? ಅವು ನಿಜವಾಗಿಯೂ ಕೆಲಸ ಮಾಡುತ್ತವ ಎಂಬ ನಮ್ಮ ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ ಈಗ್ಗೆ ಕೆಲವು ದಿನಗಳ ಹಿಂದೆ ಸಾವನ್ನಪ್ಪಿದ ಮೋಡಿ ಕೃಷ್ಣಪ್ಪನವರು ಸ್ಮಶಾನದಲ್ಲಿ ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದರು. ಹಾಗೆ ಮಾತನಾಡಿ ಒಂದು ಚಕಿತವನ್ನು ಸೃಷ್ಟಿಸಿದರಂತೆ. ಹಾಗೆ ಸೃಷ್ಟಿಸಿದ ಚಕಿತವೇ ಒಂದೇ ಒಂದು ಮಂತ್ರದ ಪ್ರಯೋಗದಿಂದ ಕೆಲವು ತಿಂಗಳುಗಳ ಹಿಂದೆ ಸಾವನ್ನಪ್ಪಿದ ಬೆಂಗಳೂರಿನ ಓರ್ವ ವ್ಯಕ್ತಿಯ ಆತ್ಮವನ್ನ ಕರೆಸಿದ್ದು. ಮಕ್ಕಳ ಇಚ್ಛೆಯಂತೆ ಆಸ್ತಿಯ ದಾಖಲೆಯ ಬಗ್ಗೆ ಸಂಪೂರ್ಣ ವಿವರವನ್ನ ಆ ಆತ್ಮದಿಂದ ಪಡೆದದ್ದು. ಆ ಆತ್ಮವು ನೀಡಿದಂತಹ ಮಾಹಿತಿಯಂತೆ ದಾಖಲೆಗಳು ಸಿಕ್ಕಿದ್ದು. ಕೈಬಿಟ್ಟು ಹೋಗುತ್ತಿದ್ದ ಕೋಟ್ಯಾಂತರ ರೂಪಾಯಿಯ ಆಸ್ತಿಯು ಮಕ್ಕಳಿಗೆ ಲಭಿಸುವಂತಾಯಿತಂತೆ. ಅಂತ ಅವರು ಹೋಗಿ ಆ ಸಮಾಧಿಗೆ ಹೋಗಿ ಆತ್ಮ ನಿಗಳಿಸಿ ಅದನ್ನ ಎಲ್ಲಿದೆ, ಆ ಪತ್ರ ಎಲ್ಲಿದೆ, ಇದೆಲ್ಲ ಮಾಡಿ ಅಂತಹ ವ್ಯಕ್ತಿ ಆ ಸಿದ್ಧಿಯಲ್ಲಿ ಇತ್ತು ಅವರಲ್ಲಿ. ಮೋಡಿ ಕೃಷ್ಣಪ್ಪ ಅನ್ನೋರು ಹಂಗೆ ಮಾಡವ್ರೆ ಅವರು. ಕೆಡುಕನ್ನು ಮಾಡಲು ಸಹ ಅಂತಹ ವಿದ್ಯೆಗಳನ್ನು ಬಳಸುತ್ತಾರಂತೆ. ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ಇಲ್ಲಿನ ಕೆಲ ಜನರಿಂದ ಬಂದಂತಹ ಉತ್ತರ. ಅಂದಲ್ಲಿ ಬೊಂಬೆ ಮಾಡಿ ಅವ್ರ ಕಣ್ಣಿಗೆ ಚುಚ್ಚಿದ್ರೆ ಅವ್ರ ಕಣ್ಣಲ್ಲಿ ಬ್ಲಡ್ ಬರೋ ಥರ, ತಲೆಗೆ ಚುಚ್ಚಿದ್ರೆ ತಲೆಗೆ ಬ್ಲಡ್ ಬರೋ ಥರ. ಒಳಿತನ್ನು ಮಾಡಿದರೆ ಒಳಿತಾಗುತ್ತೆ, ಕೆಡುಕನ್ನು ಮಾಡಿದರೆ ಕೆಡುಕಾಗುತ್ತೆ. ಕೆಡುಕನ್ನು ಮಾಡಿದ ಹಲವಾರು ಜನರು ಕೊಳ್ಳೆಗಾಲದಲ್ಲಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಅವರ ವಂಶಗಳೇ
ನಿರ್ವಂಶಗಳಾಗಿ ಬಿಟ್ಟಿವೆ ಎಂಬ ಮಾತುಗಳ ಜೊತೆಗೆ ಅಂತಹ ವಿದ್ಯೆಗಳು ಬಹಳ ಅಪಾಯಕಾರಿ. ಅದು ಪ್ರಕೃತಿಯಲ್ಲಿನ ಕಣ್ಣಿಗೆ ಕಾಣದಂತಹ ಶಕ್ತಿಗಳ ಜೊತೆಗೆ ಹೋರಾಟ, ಒಡನಾಟ. ಅಂತಹ ವಿದ್ಯೆಗಳಿಗೆ ಸಂಬಂಧಿಸಿದಂತೆ ನಾನಾ ರೀತಿಯ ತಂತ್ರಗಳಿವೆ ಎಂಬ ಮಾತು ಹನುಮನ ಆರಾಧಕರಾದ ರಾಘವನ್ ಸ್ವಾಮಿಗಳದ್ದು. ಇದರಲ್ಲಿ ಶೈವಾಗಮ ಪದ್ಧತಿ ಅಂದರೆ ಶೈವ ತಂತ್ರ, ವೈಷ್ಣವ ತಂತ್ರ, ಬೌದ್ಧ ತಂತ್ರ, ಗಾರ್ಗೆ ತಂತ್ರ ಮತ್ತು ಈ ಭೈರವ ತಂತ್ರ, ಈ ಥರ ಬೇರೆ ಬೇರೆ ತಂತ್ರಗಳು ಮ್ಯಾಕ್ಸಿಮಮ್ ನಮಗೆ ಗೊತ್ತಿರೋ ಥರ ತಂತ್ರ 16 ಥರ ತಂತ್ರ ಇದೆ. ಕೆಲವರ ಪ್ರಕಾರ ನಾನಾ ರೀತಿಯ ಪ್ರಯೋಗಗಳಿಗೆ ನಾನಾ ರೀತಿಯ ಪದಾರ್ಥಗಳನ್ನು ಬಳಸುತ್ತಾರಂತೆ. ಆ ಪದಾರ್ಥಗಳಾದರೂ ಯಾವುದು ಎಂಬ ಪ್ರಶ್ನೆಗಳನ್ನು ಹಿಡಿದು ನಾವು ಕೊಳ್ಳೆಗಾಲದಲ್ಲಿ ಮತ್ತೊಂದು ಕಡೆ ಹೋದೆವು. ಮಾಂತ್ರಿಕ ಜಗತ್ತಿನಲ್ಲಿ ಇರುವಂತಹ ಪ್ರಯೋಗಗಳಾದ್ರೂ ಯಾವುವು, ಅಂತಹ ಪ್ರಯೋಗಗಳಿಗೆ ಬಳಸುವ ಪದಾರ್ಥಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಸ್ಮಶಾನ ವಿದ್ಯೆಗಳು ಎಂದೆಂದಿಗೂ ಅಪಾಯಕಾರಿ. ಅಂತಹ ವಿದ್ಯೆಗಳಿಂದ ಕೆಲವು ದಿನಗಳ ಕಾಲ ವಿಚಿತ್ರಗಳನ್ನು ಸೃಷ್ಟಿಸಬಹುದು, ಚಕಿತಗಳನ್ನು ಎದುರಾಗಿಸಬಹುದು. ಆದರೆ ಅಂತಹ ವಿದ್ಯೆಗಳಿಂದ ವಶವಾಗುವ ಆತ್ಮಗಳಿಂದಲೇ ವಶವಾಗಿಸಿಕೊಂಡವರ ಸಾವು ವಿಚಿತ್ರವಾಗಿ ಸಂಭವಿಸುತ್ತವೆ ಎಂಬ ಮಾತು ರಾಘವನ್ ಸ್ವಾಮಿಗಳದ್ದು. ನಾನು ಪಿಶಾಚಾಗಾದರೂ ಬಂದು ನೀನು ಕೊಟ್ಟ ಎದುರೇಟಿಗೆ ಏಟು ಹಾಕಿ ಹಾಕ್ತೀನಿ. ಅವರು ಭೂತಗಳನ್ನ ಆಹ್ವಾನ ಮಾಡ್ಕೊಳ್ಳುವಾಗ, ಸ್ಮಶಾನದಲ್ಲಿ ಪೂಜೆ ಮಾಡುವಾಗ ಅದರಿಂದ ತಮಗೇನಾದರೂ ವ್ಯತಿರೇಕವಾದ ತೊಂದರೆ ಬಂದಾಗ ಅದು ಅವ್ರನ್ನೇ ಅಂದರೆ ಅವರ ಬಲಿನೇ ತಗೊಂಡ್ಬಿಡುತ್ತೆ. ಅದಕ್ಕೆ ವಿದ್ವೇಷಣ, ಮೋಹನ, ಸ್ತಂಭನ, ಆಕರ್ಷಣ, ವಶೀಕರಣ ಇಂಥ ಕ್ರೂರ ಪದ್ಧತಿಗಳಿದೆ. ಭೂತ, ಪ್ರೇತ, ಪಿಶಾಚಿಗಳೆಂಬುವು ಈ ಭೂಮಿಯ ಮೇಲೆ ಇವೆಯಾ ಎಂಬ ನಮ್ಮ ಪ್ರಶ್ನೆಗಳಿಗೆ ರಾಘವನ್ ಸ್ವಾಮಿಗಳಿಂದ ಬಂದಂತಹ ಉತ್ತರ ಅವೆಲ್ಲವೂ ಈ ಪ್ರಕೃತಿಯಲ್ಲಿವೆ. ಅವುಗಳಲ್ಲಿ ಒಳ್ಳೆಯವು ಕೆಟ್ಟವುಗಳು ಇವೆ. ಕೆಟ್ಟವುಗಳಿಂದ ಕೆಡುಕಾಗೋದು ಗ್ಯಾರಂಟಿ ಎಂಬುದು. ನಾವು ಪೂಜೆಯ ಪುನಸ್ಕಾರಗಳಿಗೆ ಅರಳಿ ಮರನ ಆಶ್ರಯಿಸ್ತೀವಿ. ಇದು ದೆವ್ವ, ಪಿಡೆ, ಪಿಶಾಚಿಗೆ ಹುಣಸೆ ಮರ. ಈಗ 1 ತಿಂಗಳು ಸಾಮಾನ್ಯವಾಗಿ ಹುಣಸೆ ಮರದ ಕೆಳಗೆ ಕೂತ್ಕೊಂಡ್ರೆ ಅವನಿಗೆ ಖಂಡಿತ 100% ಬುದ್ಧಿ ಭ್ರಮಣೆ ಆಗೇ ಆಗುತ್ತೆ. ಅಂದರೆ ಆ ಗಾಳಿ. ಕೊಳ್ಳೆಗಾಲದಲ್ಲಿ ಈ ಹಿಂದೆ ಇದ್ದ ಕೆಲವು ವ್ಯಕ್ತಿಗಳು ಇಡೀ ಮಾಂತ್ರಿಕ ಜಗತ್ತಿನಲ್ಲಿಯೇ ಖ್ಯಾತಿಯನ್ನ ಹೊಂದಿದ್ದವರಾಗಿದ್ದರೆಂದು ಹೇಳಿದ ರಾಘವನ್ ರವರು ಅಂತಹ ವ್ಯಕ್ತಿಗಳ ಬಗ್ಗೆ ವಿವರಗಳನ್ನ ನೀಡಲು ಮುಂದಾದರು. ಕೊಳ್ಳೆಗಾಲದಲ್ಲಿ ಈ ಹಿಂದೆ ಇದ್ದ ಬಿಳಿಗಿರಿ ರಂಗಪ್ಪನವರು ನಾನಾ ರೀತಿಯ ಅಗೋಚರ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿದ್ದರು. ಅವರು ನೀರಿನ ಮೇಲೆ ಗಂಟೆಗಟ್ಟಲೆ ಕುಳಿತು ಬಿಡುತ್ತಿದ್ದರು. ತಾವು ಕುಳಿತಲ್ಲೇ ಕುಳಿತು ಅನ್ಯ ದೇಹಗಳನ್ನ ಪ್ರವೇಶ ಮಾಡಿ ಮಾತನಾಡಲು ಆರಂಭಿಸುತ್ತಿದ್ದರು. ತುಂಬ ವಿಶೇಷವಾಗಿ ತುಂಬ ಕೆಲಸ ಅಂದರೆ ನೀರು ಮೇಲೆ ಕೂತ್ಕೊಳ್ಳೋದು, ಆಮೇಲೆ ಪರಕಾಯ ಪ್ರವೇಶ, ಆಮೇಲೆ ಒಬ್ಬ ಮನುಷ್ಯನಿಗೆ ಏನೇ ರೋಗ ಇದ್ರೂ ಆ ಮೈ ಸೋರಿದ್ರೆ ಹಂಗೆ ರೋಗಗಳೆಲ್ಲ, ಗಾಯಗಳೆಲ್ಲ ವಾಸಿ ಆಗ್ಬಿಡೋದು. ಇದನ್ನು ನಾವು ಪ್ರತ್ಯಕ್ಷ ನೋಡಿದ್ದೀವಿ. ಇದನ್ನಲ್ಲೇ ಇಲ್ಲಿ ಗಾಳಿ ರಂಗಪ್ಪ ಅಂತ, ಬಿಳಿಗಿ ರಂಗಪ್ಪ ಅಂತ ತುಂಬ ಹೆಸರುವಾಸಿ. ದಿವಂಗತ ನಾರಾಯಣರಾವ್ರವರನ್ನ ಕಂಡರೆ ಇಡೀ ದೇಶದ ಮಾಂತ್ರಿಕ ಜಗತ್ತೇ ಹೆದರುತ್ತಿದ್ದಂತೆ. ಅವರು ಕುಳಿತಲ್ಲೇ ಕುಳಿತು ಅನ್ಯರ ಮನಸ್ಸಲ್ಲಿ ಏನಿದೆ ಎಂಬುದನ್ನು ಕ್ಷಣ ಮಾತ್ರದಲ್ಲಿ ಹೇಳಿಬಿಡುತ್ತಿದ್ದರಂತೆ. ಅವರ ಮುಂದೆ
ಯಾರೂ ಕೂಡ ಮೋಡಿ ವಿದ್ಯೆಯನ್ನಾಗಲಿ ಯಕ್ಷಿಣಿ ವಿದ್ಯೆಯನ್ನಾಗಲಿ ಪ್ರದರ್ಶನ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲವಂತೆ. ಅವರು ಕೂತಲ್ಲೇ ಕೂತು ಮೇಜನ್ನ ತಟ್ಟಿದರೆ ಸಾಕಂತೆ ವಿಚಿತ್ರಗಳು ಎದುರಾಗುತ್ತಿದ್ದವಂತೆ. ಈ ನಾರಾಯಣ ರಾವ್ ಅಂತ ಅವರು ಪೂಜೆ ಪುನಸ್ಕಾರ ಮಾಡಿ ಮನೆಯಿಂದ ಒಂದು ಎಡಗಾಲಿಟ್ಟು ಶಬ್ದ ಮಾಡಿದ್ರೆ ಯಾವ್ಯಾವ ಮಂತ್ರವಾದಿಗಳು ಮನೆಯೊಳಗೆ ಗೂರ ಸೇರ್ಕೊಂಡ್ಬಿಡೋರು. ಅಷ್ಟು ಶಕ್ತಿ. ಅಂದರೆ ಇದು ಹೇಗೆ ಅಂದರೆ ಸರ್, ಇದು ಮಂತ್ರದಲ್ಲಿ, ತಂತ್ರದಲ್ಲಿ, ದೈವಶಕ್ತಿಯಲ್ಲಿ ದೇವರನ್ನ ಹೊಲಿಸ್ಕೊಂಡಿದ್ರು. ಅಗೋಚರ ವಿದ್ಯೆಗಳನ್ನ, ತಂತ್ರ ಮಂತ್ರ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿದ್ದ ಕೊಳ್ಳೆಗಾಲದ ದಿವಂಗತ ಬಸವಯ್ಯನವರು ಕೇವಲ ಮುಖವನ್ನು ನೋಡಿ ಅವರ ಹೆಸರನ್ನ, ಅವರ ಇಡೀ ಚರಿತ್ರೆಯನ್ನ ಹೇಳುತ್ತಿದ್ದರಂತೆ. ಅಂತಹ ಶಕ್ತಿಯನ್ನ ಅವರು ಹೇಗೆ ಸಂಪಾದಿಸಿಕೊಂಡಿದ್ದರೆಂಬ ನಮ್ಮ ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರ ಅವರು ಕಣ್ಣಿಗೆ ಕಾಣದೆ ಬಂದು ಕಿವಿಯಲ್ಲಿ ಹೇಳೋ, ಮನಸ್ಸಿಗೆ ಮಾಹಿತಿ ನೀಡೋ ಕರ್ಣ ಪಿಶಾಚಿಯನ್ನ ವಶ ಮಾಡಿಕೊಂಡಿದ್ದರಂತೆ. ಅದೇ ಮಾಟ ಮಂತ್ರ, ಒಬ್ಬರನ್ನ ಯಾವುದೇ ಒಂದು ತೊಂದರೆ ಆದರೂ ತೊಂದರೆಯಿಂದ ಮುಕ್ತ ಮಾಡೋದು ಇದೆಲ್ಲ. ಆಮೇಲೆ ಅವ್ರು ಇನ್ನೊಂದು ಹೋದರೆ ಸಾಕು, ಅವರು ಇಂಥದ್ರಲ್ಲಿ ಇಂಥ ಶಕ್ತಿ ಇದೆ ಅಂತ ಹೇಳ್ಬಲ್ರು ಅವರು. ಅದರಲ್ಲಿ ಅವ್ರಿಗೆ ಆತ್ಮ ಸೇರಿದೆ ಅನ್ನ, ಒಳ್ಳೆಯ ಆತ್ಮನ, ಕೆಟ್ಟ ಆತ್ಮನ, ಇದೆಲ್ಲ ನೋಡಿ ವಿಭಜನೆ ಮಾಡ್ತಾಯಿದ್ರು. ಅಸಲಿಗೆ ಅಂತಹ ಅಗೋಚರ ವಿದ್ಯೆಗಳನ್ನು ಹೇಗೆ ಕಲಿಯುತ್ತಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರ, ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಗ್ರಂಥಗಳಿವೆ, ಕೆಲವೊಂದು ತಾಳೆಗರಿಗಳಿವೆ. ಅವುಗಳ ಪ್ರಕಾರ ಮೊದಲಿಗೆ ಒಂದು ಮೂಲ ಮಂತ್ರದಿಂದ ಆ ವಿದ್ಯೆಯ ಕಲಿಕೆ ಆರಂಭವಾಗುತ್ತಂತೆ. ಅದೇ ಮೂಲ ಮಂತ್ರದ ಒಂದು ನಿಯಮ ಇದೆ ಸರ್. ಅಂದ್ರೆ ಏನು, ಒಂದು ದೇವರನ್ನ ಆವಾಹನೆ ಮಾಡಬೇಕು, ಇಲ್ಲ ಶಕ್ತಿನ ಆವಾಹನೆ ಮಾಡಬೇಕು ಅಂದರೆ ಮೂಲ ಮಂತ್ರ ಫಸ್ಟು ಗುರುಮುಖೇನ ಪಾಠ ಆಗಬೇಕು. ಅದು ಒಂದೊಂದು ಇದು ಮಾತ್ರ ಅವ್ರಿಗೆ ಸಿದ್ಧಿ ಆಗುತ್ತೆ. ಅವನು ಒಂದು ಅಕ್ಷರ ತಪ್ಪಾಯಿತು ಅಂದರೆ ಅವ್ರಿಗೆ ಸಿದ್ಧಿ ಆಗಲ್ಲ. ಗ್ರಹಣ ಕಾಲದಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಅಂತಹ ವಿದ್ಯೆಯ ಕಲಿಕೆಗೆ ಪೂರಕವಾದಂತಹ ದಿನಗಳಂತೆ. ಅವರು ಗ್ರಹಣ ಕಾಲದಲ್ಲಿ ಸುಮಾರು ವಿಶೇಷವಾದ ಒಂದು ಕಾಲ ಅಂತ ಹೇಳ್ತೀವಿ. ಚಂದ್ರಗ್ರಹಣ ಆದಾಗ ಕೇತು ಗೃಹಸ್ಥ ಬರ್ತಾನೆ, ಇಲ್ಲ ಸೂರ್ಯಗ್ರಹಣ ಆದಾಗ ರವು ಗೃಹಸ್ಥ ಅಂತ ಬರ್ತಾನೆ. ಆ ಟೈಮಲ್ಲಿ ಅವರು ಮೂಲ ಮಂತ್ರದ ಒಂದು ಜಪ ಮಾಡಿ, ಒಂದು ಕಳಸನ ಸ್ಥಾಪನೆ ಮಾಡಿ, ಅದು ನದಿ ಮುಖಾಂತರ ಹೋಗಬೇಕು. ಕೆಲವಕ್ಕೆ ಅಂತಹ ವಿದ್ಯೆಗಳ ಪ್ರಯೋಗದಲ್ಲಿ ನಾನಾ ರೀತಿಯ ಗಿಡಮೂಲಿಕೆಗಳನ್ನು ಬಳಸುತ್ತಾರೆಂಬ ಒಂದು ಮಾಹಿತಿಯನ್ನ ಆಧರಿಸಿ ನಾವು ಕೊಳ್ಳೆಗಾಲದಲ್ಲಿ ಮತ್ತೊಬ್ಬರನ್ನ ಭೇಟಿಯಾಗಲು ಹೆಜ್ಜೆಗಳನ್ನು ಹಾಕಿದೆವು. ನಾನಾ ರೀತಿಯ ಪ್ರಯೋಗಗಳಿವೆ. ಅದರಲ್ಲಿ ವಶೀಕರಣವೆಂಬ ಪ್ರಯೋಗವೂ ಇದೆ. ಆ ಪ್ರಯೋಗಕ್ಕೆ ಕೆಲವೊಂದು ಗಿಡಮೂಲಿಕೆಗಳು ಬೇಕೆಂದು ಹೇಳಿ ನಾನಾ ರೀತಿಯ ಗಿಡಮೂಲಿಕೆಗಳನ್ನ ನಮಗೆ ತೋರಿಸಿದ್ರು. ಒಂದು ಗಿಡದ ಬೀಜಗಳನ್ನ ತೋರಿಸಿದ್ರು. ಅಸಲಿಗೆ ಈ ಬೀಜಗಳಿಂದ ವಶೀಕರಣ ಪ್ರಯೋಗ ಹೇಗೆ ನಡೆಯುತ್ತೆ ಎಂಬ ನಮ್ಮ ಪ್ರಶ್ನೆಗಳಿಗೆ ನೀವು ಹಾಗೆ ನೋಡುತ್ತೀರಿ ಎಂದು ಹೇಳಿದ ಇವರು ಬೀಜಗಳನ್ನು ಒಂದು ಬಟ್ಟಲಲ್ಲಿನ ನೀರಿಗೆ ಹಾಕಿದರು. ಬೀಜಗಳನ್ನು ನೀರಿನಲ್ಲಿ ಹಾಕಿದ ನಂತರ ಒಂದು ಅಕ್ಕಿ ಕಾಳನ್ನ ನೀರಿನಲ್ಲಿ ಹಾಕಿದ್ರು. ನೀರಿನಲ್ಲಿ ಹಾಕಿದ ಕೂಡಲೇ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಮುಂಚೆ ಹಾಕಿದ ಒಂದು ಗಿಡದ ಬೀಜ ಅಕ್ಕಿಯ ಕಾಳನ್ನ ತನ್ನತ್ತ ಸೆಳೆದದ್ದು. ಅಸಲಿಗೆ ಕೆಲವೊಂದು ಗಿಡ ಮೂಲಿಕೆಗಳ ನೆರವಿನಿಂದ ವಶೀಕರಣದಂತಹ
ಪ್ರಯೋಗ ಹೇಗೆ ನಡೆಯುತ್ತೆ? ಪ್ರೇತ ಪ್ರಯೋಗ ಸೇರಿದಂತೆ ನಾನಾ ರೀತಿಯ ಪ್ರಯೋಗಗಳನ್ನ ಹೇಗೆ ಮಾಡ್ತಾರೆ? ಅಂಥವುಗಳಿಂದ ಪಾರಾಗೋದಾದ್ರೂ ಹೇಗೆ? ಅದಕ್ಕೆ ಅನುಸರಿಸಬೇಕಾದ ಸರಳ ನಿಯಮಗಳಾದ್ರೂ ಏನು? ಅಸಲಿಗೆ ಅಂತಹ ಪ್ರಯೋಗಗಳು ಕೆಲಸ ಮಾಡ್ತಾವ? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.